ಪ್ರಧಾನಿ ಮೋದಿಗೆ ಸಿಎಂ ಕುಮಾರಸ್ವಾಮಿ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಕೇವಲ ವೇದಿಕೆಯಲ್ಲಿ ಭಾಷಣ ಮಾಡಿದರೆ ಮಾತ್ರ ಸಾಲದು, ದಂಡಂ ದಶಗುಣಂ ಜೊತೆಗೆ ಸೌಹಾರ್ದಯುತ ಮಾತುಕತೆ ಎರಡೂ ಕೂಡ ಇರಬೇಕು ಅನ್ನುವಂತಹ ಟಾಂಗ್ ಅನ್ನ ನೀಡಿದ್ದಾರೆ ಪ್ರಧಾನಿ ಮೋದಿಗೆ ಸಿಎಂ ಕುಮಾರಸ್ವಾಮಿ. ಘೋಷಣೆ ಮಾಡೋದ್ರಿಂದ ಪರಿಹಾರ ಸಿಗಲ್ಲ ಅಂತ ಹೇಳಿ ಪ್ರಧಾನಿಗೆ ಸಿಎಂ ಪರೋಕ್ಷವಾಗಿ ಟಾಂಗ್ ಅನ್ನ ನೀಡಿದ್ದಾರೆ. ದುಃಖದಲ್ಲಿ ನನ್ನ ದುಃಖವು ಘೋಷಣೆ ಮಾಡೋದ್ರಿಂದ ಸಮಸ್ಯೆ ಪರಿಹಾರ ದೊರಕಲ್ಲ. ಬಹುಶಃ ಮೊನ್ನೆ ದೇವೇಗೌಡರು ಹೇಳ್ತಾ ಇದ್ರು, ಅವರು 10 ತಿಂಗಳು ಪ್ರಧಾನಮಂತ್ರಿ ಇದ್ದಾಗ ಯಾವುದೇ ರೀತಿಯ ಒಂದು ರಕ್ತದ ಓಕಳಿ ಆಟ, ಸೈನಿಕರ ಈ ರೀತಿಯ ಹತ್ಯೆ ನಡೆದಂಥ ಘಟನೆಗಳು ನಡೀಲಿಲ್ಲ. ಯಾತಕ್ಕೆ ನಡೀಲಿಲ್ಲ? ಯಾವ ಕಾರಣಕ್ಕೋಸ್ಕರವಾಗಿ ಒಂದು ಅನ್ಯೋನ್ಯತೆ ಇತ್ತು. ಈಗ ಯಾತಕ್ಕೆ ಈ ರೀತಿ ಪ್ರಾರಂಭ ಆಗಿದೆ? ಇದ್ರ ಬಗ್ಗೆನೂ ನಾವು ಚಿಂತನೆ ಮಾಡಬೇಕಾಗ್ತದೆ. ನನ್ನ ಅಭಿಪ್ರಾಯದಲ್ಲಿ ಇಲ್ಲಿ ಬರೀ ಘೋಷಣೆ ಮಾಡೋದ್ರಿಂದ, ವೇದಿಕೆ ಮೇಲೆ ನಿಮ್ಮ ದುಃಖದಲ್ಲಿ ನನ್ನ ದುಃಖವು ಆಕ್ರೋಶಭರಿತವಾಗಿದೆ ಅಂತ ಭಾಷಣ ಮಾಡೋದ್ರಿಂದ ಇದಕ್ಕೆ ಪರಿಹಾರ ದೊರಕೋದಿಲ್ಲ. ಇಲ್ಲಿ ಯಾವ ರೀತಿಯಲ್ಲಿ ಒಂದು ಅನ್ಯೋನ್ಯತೆ, ವಿಶ್ವಾಸವನ್ನು ಮೂಡಿಸಬೇಕು, ಎಲ್ಲ ರೀತಿಯಲ್ಲೂ ಇರಬೇಕು, ದಂಡಂ ದಶಗುಣಮೂ ಇರಬೇಕು, ಎಲ್ಲ ರೀತಿಯಲ್ಲೂ ನಡೀಬೇಕು. ಘೋಷಣೆ ಮಾಡೋದ್ರಿಂದ ಸಮಸ್ಯೆ ಪರಿಹಾರ ದೊರಕಲ್ಲ. ಬಹುಶಃ ಮೊನ್ನೆ ದೇವೇಗೌಡರು ಹೇಳ್ತಾ ಇದ್ರು, ಅವರು 10 ತಿಂಗಳು ಪ್ರಧಾನಮಂತ್ರಿ